यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। भ्रष्ट अधिकारिಗಳಿಗೆ भ्रष्ट अधिकारिಗಳಿಗೆ भ्रष्ट अधिकारिಗಳಿಗೆ भ्रष्ट अधिकारिಗಳಿಗೆ भ्रष्ट अधिकारिಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಅಯ್ಯಯ್ಯೋ 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 ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬರಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಅವ್ರು ಎಲ್ಲಿ ದಿಲ್ಲಿ ಒಳಗಿರಲಿ ಸರ್, ನೋ ಎಕ್ಸ್ಕ್ಯೂಸ್. ಡಿಸಿ ಅವ್ರು ಇಲ್ಲಿ ಬರ್ಲೇಬೇಕ್ರಿ. ಡಿಸಿ ಅವ್ರು ಯಾಕಂದ್ರೆ ನಾವು ಖುದ್ದಾಗಿ ಮಾತಾಡಿ ಬಂದದೈತಿ. ಎಡಿಸಿ ಸಾಹೇಬ್ರಿಗೆ ನಾವು ಕೊಟ್ಟು ಅದ್ರ ಪರತ ಪಾವತಿನ ತಗೊಂಡದೈತಿ. ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಡಿಸಿ ಅವ್ರ ಮುಂದೆ ಬರ್ಬೇಕು. ಸಂಬಂಧಪಟ್ಟ ಬೇಕಂದ್ರೆ ಉಸ್ತುವಾರಿ ಸಚಿವರನ್ನು ಕರೆಸ್ರಿ. ಇಲ್ಲಿ ಇಂತ ಅನಾಹುತಕ್ಕೆ ಯಾರು ಹೊಣೆ ಆಗ್ಬೇಕು ಸರ್? ಹೇಳ್ರಿ ಸರ್. ಈಗ ಸಾಹೇಬ್ರು ಇಲ್ಲಿಲ್ಲ, ಈಗ ಬಂದಿದಾರ. ಅವ್ರಿಗೆ ಮಾತಾಡಿದೇನೆ ಸಾಹೇಬ್ರು, ನಾನು ಮಾತಾಡಿದೀನಿ. ಈಗ ಅದನ್ನ ಮುಗಿಸ್ಕೊಂಡವ್ರು ಯಾರು ರಿಪ್ರೆಸೆಂಟೇಟಿವ್ ಅವ್ರು ನಮ್ ಬಂದ್ ಭೇಟಿ ಆಗಿ ಕೇಳ್ರಿ, ನಾನು ಮಾತಾಡ್ತೀನಿ. ಸರ್ ಈಗ ಎಲ್ಲಿದಾರ ಡಿಸಿ ಸಾಹೇಬ್ರು ಎಲ್ಲಿದ್ದಾರೆ? ಹೊರಗಡೆ ಅಂದ್ರೆ ಸರ್ ವಿಜಯಪುರ ಜಿಲ್ಲಾ ಇದರಲ್ಲಿ ಇಲ್ಲ ಸರ್. ಅವರು ನಾವು 4-5 ಗಂಟೆ ತನಕ ವೇಟ್ ಮಾಡ್ತೀವಿ. 4-5 ಗಂಟೆ ನೈಟ್ ಇಲ್ಲೇ ಕೊಂಡ್ರೆ ಸರ್ ಒಂದು ಪ್ರಾಣ ಹೋಗಿದ್ದು ಸರ್. ಆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವು, ತಮಗೂ ನಾವು ಕೊಟ್ಟಿದ್ವು. ಅವ್ರಿಗೆ ಗೊತ್ತಿದೆ ಸರ್. ಮುನ್ಸಿಪಾಲಿಟಿಗೂ ಕೊಟ್ಟಿವು. ಕೊಟ್ಟದ ನಮ್ಮಂತಲ್ಲಿ ರಿಶೂಡ್ ಕಾಪಿ ಅದಾವ. ಎಡಿಸಿ ಸಾಹೇಬ್ರು ಕ್ರಮ ಆಗಂಗಿಲ್ಲ ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಇದು, ನೆಗ್ಲಿಜೆನ್ಸಿ ಸರ್ ಇದು. ಅದ್ರ ಜವಾಬ್ದಾರಿ ನನಗೆ ಇರ್ಲಿ. ಹಂಗಲ್ಲ ಸಾಹೇಬ್ರು ಮಾತಾಡಿದ್ರೆ ಮುಗಿದು ಹೋದ ಬಳಿಕ ಲೂಸ್ ಆಗಿಬಿಡ್ತೈತ್ರಿ ಅದು. ಸರ್ ಇನ್ನ 3 ಸೀರಿಯಸ್ ಅದಾವ್ರಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸರ್, 1 ತಾರೀಕಿಗೆ ಘಟನೆ ಆಗಿದೆ ಸರ್. 1 ತಾರೀಕಿಗೆ ಘಟನೆ ಆದ ನಂತರ ಈ ವ್ಯಕ್ತಿ ನಮ್ ಬ್ರದರ್ಗೆ ಬಿಜಾಪುರ ಬಾಂಗೆ ಹಾಸ್ಪಿಟಲ್ ಇಂದ ಬೇರೆ ಬೇರೆ ಹಾಸ್ಪಿಟಲ್ ಮಾಡ್ಕೊಂಡು ಔರಂಗಾಬಾದ್ ಹಾಸ್ಪಿಟಲ್ ತಗೊಂಡ್ ಹೋಗಿರ್ತಾರೆ. 3 ದಿವಸ ತನಕ ನಮ್ ಫ್ಯಾಮಿಲಿದವ್ರು ಯಾರಿಗೂ ಮೆಸೇಜ್ ಇರಂಗಿಲ್ಲ ಸರ್. ಈಗ ಇವ್ರದ್ದು ಈ ತರ ಆಗಿದೆ. ಅವ್ರ ಫ್ಯಾಮಿಲಿ, ಅವ್ರ ಮದರು, ಅವ್ರ ಪಪ್ಪ ಅವರು, ಅವ್ರ 2 ಸಿಸ್ಟರ್ ಇದಾರೆ. ಇವ್ರು ಒಬ್ರೇ ಗಂಡ್ಸ್ ಮಗ, ಇವ್ರು ಒಬ್ರೇ ಮನಿ ನಡೆಸ್ತಾ ಇದ್ರು. ಅದರ ಬಗ್ಗೆ ನಮ್ಗೆ ಡಿಸಿ ಸಾಹೇಬ್ರು ಬಂದು ಸಂಬಂಧಪಟ್ಟದ ಅಧಿಕಾರಿ, ಈಗ ಮಹಾನಗರ ಪಾಲಿಕಾದವ್ರಾಗ್ಲಿ ಸ್ವತಃ ಇವ್ರ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಾಗ ಇವ್ರು ಫುಡ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು. ನೀವು ಮನವಿ ಕೊಟ್ಟಿದಿರಿ, ನಮ್ ಕೆಲಸ ಮನವಿ ತಗೊಂಡು ಪುಟಪ್ ಮಾಡೋದಿರತ್ತೆ ಅಂತ ಸಾಹೇಬ್ರು ಹೇಳಿದ್ರು. ಸಾಹೇಬ್ರು ಸರಿ ಹೇಳಿದ್ರಲ್ಲ, ತಾವ್ ಈ ತರಾನೇ ಹೇಳಿದ್ರಲ್ಲ. ನಾವು ಹೋಗಿ ಇವರಿಗೆ ಫುಡ್ ಡಿಸಿ ಅವ್ರಿಗೆ ಮೀಟ್ ಆದ ನಂತರ ಅವ್ರಿಗೆ ಯಾವ ತರ ಮಾತಾಡ್ದಂದ್ರ, ನಮ್ ಕೈಯಾಗ ಏನೂ ಇಲ್ರಿ ಸರ್, ನೀವು ಮನವಿ ಕೊಟ್ಟಿದ್ರಿ ಸರ್, ನಾವು ಬರೀ ಗ್ಯಾಸ್ ಬಗ್ಗೆ ಅಷ್ಟೇ ಮಾತಾಡ್ಬೋದು. ಅಂಗಡಿ ಸೀಸ್ ಮಾಡೋದು ಅಧಿಕಾರ ನಮ್ಗೆ ಇರಂಗಿಲ್ಲ, ನಾವು ಅರೆಸ್ಟ್ ಮಾಡೋದು ಅಧಿಕಾರ ಇರಂಗಿಲ್ಲ, ಕೇಸ್ ಮಾಡೋದು ಅಧಿಕಾರ ಇರಂಗಿಲ್ಲ. ಅದು ಸಂಬಂಧಪಟ್ಟ ಪೊಲೀಸ್ದವರು ಅರೆಸ್ಟ್ ಮಾಡ್ಬೇಕು, ಮಹಾನಗರ ಪಾಲಿಕಾದವರು ಅಂಗಡಿ ಸೀಸ್ ಮಾಡ್ಬೇಕು, KB ದವರು ಕರೆಂಟ್ ಕಟ್ ಮಾಡ್ಬೇಕಂತ ಹೇಳ್ತಾರೆ ಸರ್. ಈ ತರ ಬೇಜವಾಬ್ದಾರಿ ಮಾತಾಡಿದ ನಂತರ ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾವ್ ಯಾವ ತರ ನಂಬೇಕು ಸರ್? ನಮ್ಮ ಮೇಲೆ ವಿಶ್ವಾಸ ಇಡ್ರಿ ಸರ್. ನಿಮ್ಮ ಮೇಲೆ ವಿಶ್ವಾಸ ಇದೆ, ಆದ್ರೆ ಆ ಫ್ಯಾಮಿಲಿಗೆ ಪರಿಹಾರ ಸಿಗು ಅದ್ರ ಗ್ಯಾರಂಟಿ ಡಿಸಿ ಸಾಹೇಬ್ ತಗೊಳ್ಳೋ ತನಕ ನಾವ್ ಇಲ್ಲಿಂದ ಹೇಳಲ್ಲ. ಅದನ್ನು ಮಾತಾಡಿದೀನಿ ನಾನು. ಸರ್ ನೀವು ಆಕ್ಷನ್ ತಗೋಬಹುದು ಸರ್, ನೀವು ಆಕ್ಷನ್ ತಗೋಬಹುದು, ಅವ್ರಿಗೆ ಅರೆಸ್ಟ್ ಮಾಡಬಹುದು, ಅವ್ರ ಮೇಲೆ ಇದು ಮಾಡ್ಬೋದು. ನಾವ್ ಅದಕ್ಕೆ ನಂಬ್ತೀವಿ ಸರ್. ನಮ್ಗೆ ಆ ಭರೋಸೆ ನಿಮ್ಮ, ಆದರೆ ಇವ್ರ ಫ್ಯಾಮಿಲಿಗೆ ಪರಿಹಾರ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಪೇಪರ್ಸ್ ಪುಟಪ್ ಮಾಡೋದ್ರಿಂದ ಯಾವ ಕೆಲಸನೂ ಆಗುದಿಲ್ಲ ಸರ್. ನಾವು ಮನವಿ ಕೊಡ್ತೀವಿ ಅಂದ ಸಂಘಟನೆಗಳು ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಡಿಸಿ ಸಾಹೇಬ್ರು ಬರುಮುಂಟ ಸಾಮಾಜಿಕ ಜವಾಬ್ದಾರಿ ಕುರಿತು ನಾವು ಯಾರು ಹೋರಾಟ ಮಾಡ್ತಿರ್ತೀವಿ, ಆ ಹೋರಾಟ ಡೆತ್ ಆಗೋಕ್ಕಿಂತ ಮುಂಚೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಒಂದ್ ಸೆಕೆಂಡ್ 1 ಮಿನಿಟ್ ಸರ್ ADC ಸರ್ ನೋಡಿ, 1 ಮಿನಿಟ್. ಇಲ್ಲಿಗಲ್ ರಿಫಿಲಿಂಗ್ ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್? ಏನ್ ಮಾತಾಡ್ತಾ ಇದ್ರಿ? ಇನ್ಲೀಗಲ್ ಇನ್ವೆಸ್ಟಿಗೇಷನ್ ಯಾವ ತರ ಇನ್ವೆಸ್ಟಿಗೇಷನ್ ಆಗ್ಬೇಕು? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಅದೇನ್ ಲೀಗಲ್ ಅಂಗಡಿ ಇಲ್ಲ ಸರ್ ಅದು. ಸರಿ ಸರ್, ಬರ್ಲೇಬೇಕು 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 ಸರ್. ಅಧಿಕಾರ ಮೇಲೆ ಆಗ್ಬೇಕು ಸರ್, ಅಧಿಕಾರಿಗಳ ಮೇಲೆ ಆಗ್ಬೇಕು
ಒಂದನೇ ತಾರೀಕಿಗೆ ಆಗೈತೆ ನೋಡ್ರಿ, ಅದ ಹಿಂಗ್ ಹೇಳೋದಕ್ಕೆ ನೋಡ್ರಿ ಸರ್ ಅಧಿಕಾರಿ ಅದೇನು ಅದೇ ಹೇಳ್ತೀವಿ ಸರ್. ಅರೆಸ್ಟ್ ಮಾಡಕ್ ಬರುದಿಲ್ಲ. ಅಧಿಕಾರಿಗಳ ಮೇಲೂ ಆಕ್ಷನ್ ಆಗ್ಬೇಕು. ಈಗ 3 ವರ್ಷ ಮ್ಯಾಗ ಕೊಟ್ಟು ಸಾಬ್ರ DC ಅವ್ರಿಗೆ 3 ವರ್ಷ ಮ್ಯಾಗ ಕೊಟ್ಟು ಇನ್ನೂ ತನ ಯಾರ ಮಗ ಕ್ರಮ ತಗೊಂಡ್ರಿ ಎಲ್ಲ ಹಳೇದಾಗಿದೆ. ಎಲ್ರಿ ನಾವು ಸರ್, ಆರು ಸತ ತಿಂಗಳ 2 ವರ್ಷದಿಂದ ಸತತ ಹೋರಾಟ ಮಾಡ್ತಾ ಇದೀವಿ. 4 ತಿಂಗಳ ಹಿಂದ್ಗಡೆ ಇಲ್ಲೇ ಮುಚ್ಚಿ ಕೂತಿದ್ವಿ ನಾವು. ಮುಚ್ಚಿ ಕೂತಿದ್ವಿ. ಓಣಿ ಸಾಹೇಬ್ರ ಗಮನ ತಂದೇನಿ. ತಂದ ಕಿಸಿ ಕೊಟ್ಟರು 220 ಕೊಟ್ಟಿನ. ಸರ್ ಇದು ಬಹಳ ಬೇಜವಾಬ್ದಾರಿ ಆಗಿದೆ ಸರ್. ದಯಮಾಡಿ DC ಸಾಹೇಬ್ ಬರ್ಲೇಬೇಕು ಸರ್. ಯಾಕಂದ್ರೆ ಇದು ಸಾಯಂಕಾಲ ಮಠ ನಮ್ದೇನ್ರಿ ಪುಟ ಕೊಡೋದಟ್ಟ ಅನಾಹುತ ಆದ ಬಳಿಕ ಸಾಯಂಕಾಲ ಮಠ ನೋಡ್ರಿ ಏನ್ ಕೊಟ್ಟಿರಿ ಹೋಗೈತಿ. ರಿಸೀವ್ಡ್ ಕಾಪಿ ಇದೆ. ಇನ್ನೂ ತನ ವಿಶ್ವಾಸ ಇಲ್ಲ. ಇನ್ನೂ ತನ ಹೆಣ್ಮಕ್ಳು ಚಾವಿತ್ತು ಎಲ್ಲೈತ್ರಿ ಅದು? ಚಾಲು ಮಾಡ್ತಾರಿ, 1 ವಾರ ಚಾಲು ಮಾಡ್ತಾರ, ಮತ್ತೊಂದು ವಾರ ಸಾಕಿರ್ತಾರಲ್ಲ. ಅವ್ನು ಯಾರ ಮ್ಯಾಗ ಸಪ್ಲೈ ಮಾಡ್ತಾನ, ಅವ್ನು ಹಿಡಿದ್ರಿ ಅವ್ನ. ಸರ್ 2 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಸರ್ ಪಾಟೀಲ್ ಸರ್ ಮುಂದೆ ಕೂತ ನಾನು 10 ಸರ್ತಿ ಚರ್ಚೆ ಮಾಡೀನಿ. ಸರ್ ತಾವ್ ಏನ್ ಹೇಳಿದ್ರಿ? ಚರ್ಚೆ ಮಾಡೀನಿ ಇದ್ರ ಬಗ್ಗೆ. ಇದು ನಾವು ಸೀಸ್ ಮಾಡಕ್ ಬರಂಗಿಲ್ಲ, ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಇದು ನೀವ್ ಹೇಳಿರಲ್ಲ ಸರ್. ಒಂದು ತಿಂಗಳಲ್ಲಿ ನಾವು 13-14 ಎಫ್ಐಆರ್ಸ್ ಬುಕ್ ಮಾಡಿದೀವಿ ಸರ್. ಬಟ್ ಏನಾಗಿದೆ, ಇದನ್ನ ಕಂಟಿನ್ಯೂಸ್ ಆಗಿ ಇದು ಪ್ಲೇಸಸ್ ಚೇಂಜ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲವರೆಗೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಅದ ನಮ್ಮ ಸಿಟಿಯಲ್ಲಿ ಎಲ್ಲ ಮಾಡ್ತಾ ಇದೀವಿ. ಹೌದಾ, ಈಗ ಸೇಲ್ಸ್ ಆಫೀಸರ್ ಕೂಡ ಬರಕ್ ಹೇಳಿ ನಾನು. ಎಲ್ಲೇ ಐತಲ್ಲ ರಿವರ್ಸ್ ಮಾಡಿರಿ. ಮಾಡುದು ಕೂಡ ಯಾರು ಕಳಿಸಿಲ್ಲ. ನೀವು ಯಾರನ್ನೂ ಕಳಿಸಿಲ್ಲ. ನಿಮ್ಮ ಹತ್ರ ಫೋನ್ ಮಾಡಿರ, ನೀವು ಯಾರೋ ಕೊಟ್ಟು ಕಳಿಸಿಲ್ಲ. ಬರ್ತಾರೆ ಕೇಳ್ತೀರಿ, ಯಾರು ಬಂದಾರ ಹೇಳಿ. ಫುಡ್ ಇನ್ಸ್ಪೆಕ್ಟರ್ ಯಾರು ಬಂದಾರ ಕೊಟ್ಟು ನಾ ಕೊಡ್ತಾ ಕೊಟ್ಟು ಇನ್ನೂ ತನ ಯಾವ್ದು ಕ್ರಮ ತಗೊಂಡ್ರಿ ಯಾರ ಮ್ಯಾಗ? ನೀವು ಯಾಕೆ ತಗೊಂಡ್ರಿ ನೀವು? ಕ್ರಮ ಅಂದ್ರೆ ಎಫ್ಐಆರ್ ಆಗುತ್ತೆ. ಏನ್ ಅಪಾಯ ಮಾಡಿ ಸರ್ ನೀವು? ಅಂಗಡಿ ಸೀದಾ ಬೇಕಲ್ಲ ಸರ್. ಡೆಮಾಲಿಶ್ ಮಾಡಕ್ ಏನಾಗತ್ತೆ ಸರ್ ಅವ್ರನ್ನ? ಈಗ ಏನಿದೆ, ನಾವು ಆ ಡೆಮಾಲಿಷನ್ ಮಾಡ್ಲಿಕ್ಕೆ ಕಮಿಷನರ್ JM ರೋಡ್ ಅಲ್ಲೇ ಅಂಗಡಿ ಅಂತೆಲ್ಲ ರೀ, ಅವ್ರ ಅಕ್ರಮ ಅಂಗಡಿನೇ ಬಸ್ಟ್ ಆಗಿದೆ ಸರ್. ಆ ಅಂಗಡಿನ ಬಸ್ ಆಗೈತಿ ಸರ್ ಸರ ನಿಮಗ ನಾವು ರಾಷ್ಟ್ರೀಯ ಮೂಕನಾಯಕ ಸಂಘಟನೆಯಿಂದ ಇದ್ರ ಸಲಂದ 10 ಸಾವಿರ ಕೊಟ್ಟೇವೆ. ಅದಕ್ಕೂ ಆಕ್ಷನ್ ತೋಲಿಲ್ರಿ. ಈಗ ಇಂತ ಘಟನೆ ಆದ ಕ್ರೈಮ್ ಮಾಡದೇವ್ ಸರ್. ಇದು ಗ್ಯಾಸ್ ಇದು ಬಂದ್ ಮಾಡತ್ತೆ ಕೊಟ್ಟಿದ್ದೇವಲ್ಲ ಸರ್. ಕೇಳ್ರಿ, ದಯವಿಟ್ಟು ಎಲ್ಲಾರು ಹಿರಿಯರಿಗೆ ಇಲ್ಲ ನಿಮ್ಗೆ ಕೊಟ್ಟೇವೆ ಸರ್ ಮನವಿ ರೀ. ಕೇಳ್ರಿ. ರಾಷ್ಟ್ರೀಯ ಮೂಕನಾಯಕ ಸಂಘಟನೆ. ಹಾಂ ಸರ್. ಈಗ ಕೊಟ್ಟಿದ್ದೀರಿ, ಮಾಡಿದಿರಿ, ಒಂದ್ ಸೆಕೆಂಡ್ ನಿಮಗ ಹಾಂ ಸರ್. ಜೀವ ಹೋಗಿದ ಮಾಡಿದ ಅನ್ನೋದ ಐತಿ. ನನಗೂ ಅಳಕದ, ಅದನ್ನ ಇಲ್ಲ ಅಂತ ಹೇಳಂಗಿಲ್ಲ. ದಯವಿಟ್ಟು ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ವತಿಯಿಂದ ನಾನು ಮನವಿ ಮಾಡ್ಕೊತೀನಿ ಸರ್. ನೀವು ತಗೋತೀರಿ ಸರ್, ಡಿಸಿಷನ್ ತಗೋತೀರಿ ಸರ್? ಇಲ್ರಿ, ಕೇಳ್ರಿ. ಮೊದಲು ಏನ್ ಡಿಸಿಷನ್ ತಗೋತೀರಿ ಅದನ್ನ ಹೇಳಿ ಸರ್. ನಾ ಹೇಳಿದ್ರೆ ಕೇಳ್ರಿ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲ ಮನುಷ್ಯರದೀವಿ. ದಯವಿಟ್ಟು ಶವ ಸಂಸ್ಕಾರ ಮುಗಿಸ್ರಿ. ನಾನ್ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಬರ್ರಿ ಸಾಯರ್ ಮಾತಾಡಿದ್ದೀನಿ. ಸರ್ ಏನ್ ಆಕ್ಷನ್ ತಗೋತೀರಿ ಸರ್ ಒಂದ್ ಮಾತು ನೀವು ಹೇಳಿದ್ದು ಒಪ್ಕೋತೀವಿ, ನಾವು ಶವ ಎತ್ತೀವಿ. ಈಗ ಇನ್ ಕೇಸ್ ಸರ್ಕಾರದಿಂದ ಬರುದು ಅನುದಾನ ಆಗ್ಲಿ ಅಥವಾ ಇವರಿಗೆ ನ್ಯಾಯ ಸಿಗುದಾದ ಯಾವ ತರ ಇದೆ ಅಂತ ನಮ್ ಸಂಘಟನೆದವ್ರಿಗೆ ಗೊತ್ತಿದೆ. ಇದು ನನ್ನ ಫ್ಯಾಮಿಲಿ ಕೇಸ್ ಸರ್. ಇನ್ ಕೇಸ್ ಈಗ ನಾವ್ ಇಲ್ಲಿಂದ ಎತ್ತೀವಿ, ನಮ್ಗೆ ಲಘು ಪರಿಹಾರ ಸಿಗಲ್ಲ, ನಮ್ಗೆ ಗೊತ್ತೈತಿ ಸರ್. ಇದಕ್ ನ್ಯಾಯ ಸಿಗಂಗಿಲ್ಲ, ನಮ್ಗೆ ಗೊತ್ತೈತಿ. ಯಾವಾಗ ತನಕ ಬಂದ್ DC ಸಾಹೇಬ್ರ ಅದಕ್ಕೆ ಅನುಮತಿ ಕೊಡಂಗಿಲ್ಲ, ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ, ಅವಾಗ ತನಕ ಸರ್ ದಯಮಾಡಿ ಸರ್ ರೈಟಿಂಗ್ ನಾಗ ಕೊಡ್ರಿ ಸರ್. ಒಂದ್ ನಿಮಿಷ ರೈಟಿಂಗ್ ನಾಗ ಕೊಡ್ರಿ. ಬರೀ ಮಾತ್ ನಾವು ನೋಡಿ ಸರ್ ಬಾಯಿ ಮಾಡ್ತಿದ್ವಿ. ಕೊಟ್ಟು ನಾವು ಸರ್ ರಿಕ್ವೆಸ್ಟ್ ಯಾಕಂದ್ರ ಮಹಾನಗರ ಪಾಲಿಕೆ ನನ್ನ ಮ್ಯಾಲ ವಿಶ್ವಾಸ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಗೆ ನಿಲ್ತೀನಿ. ನಾನು ಅದನ್ನ ಮಾತಾಡಂಗಿಲ್ಲ. ಸಾಹೇಬ್ರಿಗೆ ಮಾತಾಡಿದೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಸುಳ್ಳು ಹೇಳಿದ್ರೆ ಏನು ಅರ್ಥ ಇಲ್ಲ. ಒಬ್ಬ ಅಧಿಕಾರಿಯಾಗಿ ನಾನು ಸುಳ್ಳು ಹೇಳಕ್ ಬರಂಗಿಲ್ಲ. ಮಾತಾಡಿದೀನಿ. ದಯವಿಟ್ಟು ಶಿವ ಸಂಸ್ಕಾರ ಮುಗಿಸ್ರಿ. ತಮ್ಮ ರಿಪ್ರೆಸೆಂಟೇಟಿವ್ ಬರ್ರಿ, ನಾನು ಮಾತಾಡ್ತೀನಿ. ರಿಪ್ರೆಸೆಂಟೇಟಿವ್ ಸರ್ ಇನ್ನೊಂದ್ ಮಾತ್, ಇವ್ರ ಪರವಾಗಿ ನಾವ್ ಯಾರು ಮಾತಾಡಂಗ, ಅವ್ರ ಫ್ಯಾಮಿಲಿದವ್ರ ಜೊತೆ ನೀವು ಡೈರೆಕ್ಟ್ ಮಾತಾಡ್ಬೇಕು, ಅವ್ರ ತಂದೆ ಜೊತೆನೆ ಮಾತಾಡ್ಬೇಕು. ಅವ್ರ ಒಂದ್ ನಿಮಿಷ ರೀ, ಅವ್ರ ತಾಯಿ ಜೊತೆನೆ ಮಾತಾಡ್ಬೇಕು. ನಮ್ ಫ್ಯಾಮಿಲಿ ಇದೆ, ಬಟ್ ನಾವ್ ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಲ್ಲ. ನಾವ್ ಅವ್ರಿಗೆ ನ್ಯಾಯ ಕೊಡ್ಸೋದು ಅಷ್ಟೇ ನಮ್ ಜವಾಬ್ದಾರಿ ಐತಿ. ಬಟ್ ಅವ್ರ ಜೊತೆ ರಿಪ್ರೆಸೆಂಟೇಟಿವ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ತಾಯಿ ಜೊತೆನೆ ಮಾತಾಡ್ಬೇಕು, ಅವ್ರ ತಂದೆ ಜೊತೆನೆ ಮಾತಾಡ್ಬೇಕು ಸರ್. ಅದೇ ಕಾರಣ ಸಮಯದಲ್ಲಿ ಕೂಡ ನಾವು ಕರೆದಾಗ ಸಹಕಾರ ಕೊಡಬೇಕು, ಸೆಕ್ಯೂರಿಟಿ ಕೊಡ್ಬೇಕಂತ ಪೊಲೀಸ್ ಇಲಾಖೆ ಕೂಡ SP ಅವ್ರಿಗೆ ಕೂಡ ಬರ್ದಿದ್ದೀವಿ. ಇಷ್ಟೆಲ್ಲ ಮಾಡಿದೀವಿ. ಹೋದ ತಿಂಗಳು ಅಂದ್ರೆ ಏಪ್ರಿಲ್ ಅಲ್ಲಿ ಏನು ಅಂತಂದ್ರೆ ನಾವು 1ನೇ ತಾರೀಕಿಂದ 30ನೇ ತಾರೀಕುವರೆಗೆ 13 ಕೇಸ್ ಬುಕ್ ಆಗಿದೆ. ಸರ್ ನೀವು ಹೇಳಿ ಸರ್, ನಾವ್ ಹೇಳ್ತೀವಿ. FIR ಆಗ್ತದೆ.
FIR ಆದ್ಮೇಲೆ ಅದು ಮುಂದದ ಏನಂತಂದ್ರೆ ಸಿಲಿಂಡರ್ ಸೀಸ್ ಆ ಒಂದು ವ್ಯಕ್ತಿಗಳನ್ನ ಅರೆಸ್ಟ್ ಆಗ್ತಾರೆ. ಸೊ ಇದು ಪ್ರೊಸೀಜರ್ ಇದೆ ನಮ್ಗೆ. ಸರ್ ನಿಮ್ ಪ್ರೊಸೀಜರ್ ಈಗ ಒಂದ್ ನಿಮಿಷ ಆಯ್ತು, ಮುಗೀತು ಸರ್. ನಿಮ್ ಪ್ರೊಸೀಜರ್ ಪ್ರಕಾರ ಗ್ಯಾಸ್ ಸೀಸ್ ಮಾಡ್ತೀವಿ, ಅದು ಮಾಡ್ತೀವಿ ಸರ್. ಈಗ ಇಲ್ಲಿಗಲ್ ಸೀಸ್ ಮಾಡ್ತೀರಿ, ಸಾಯಂಕಾಲ ಅದೇ ಅಂಗಡಿ ಚಾಲು ಆಗಿರುತ್ತೆ ಸರ್. ನಾ ಉದಾಹರಣೆ ಕೊಟ್ಟಿದೀವಿ ನಾವು ಸರ್ ನಿಮ್ಗೆ. ಅದ ಬಂದ್ ಮಾಡ್ಸೋದು ಅವ್ರು ಇವ್ರಿಗೆ ಹಾಕಿ ಮಾತಾಡೋದು ಬೇಡ, ನನ್ ಜವಾಬ್ದಾರಿ ಸರ್. ಈಗ ಬಂದ್ ಆಗಿದೆ ಆಲ್ಮೋಸ್ಟ್ ಬಿಜಾಪುರ್ನಾಗ, ಈಗಂತೂ ಬಂದ್ ಆಗಿದೆ. ನಮ್ ಬಂದ್ ಮಾಡುದು ಬಂದ್ ಆಗಿದೆ, ನಮ್ಗೆ ನ್ಯಾಯ ಬೇಕು. ಅದ್ರ ಬಗ್ಗೆ ಮಾತಾಡಿದ್ರು ಅವ್ರು ಸಾರ್ ಮಾತಾಡಿದಾರೆ. ಪ್ರಯೋಜನ ಏನದ ನೋಡಿ ಅವ್ರಿಗೆ. ಸರ್ ಇದು ಮಹಾನಗರ ಪಾಲಿಕಾ ಕಮಿಷನರ್ ಸಂಬಂಧಪಟ್ಟಾರ, ಅವರು ಬರ್ಬೇಕು ಸರ್. DC ಸಾಹೇಬ್ರು ಬರ್ಬೇಕು, ಫುಡ್ ಅಂತ ಬಂದಿದ್ದಾರೆ ಸರ್. 4 ವರ್ಷ ಆಯ್ತು, ಇವಾಗ ಏನ್ ಕ್ರಮ ತಗೊಂಡಿರಿ? ಭೀಮಸಾಗರ ಸಂಘಟನೆ ಕೊಡ್ತೀನಿ, ಕೊಡ್ತೀನಿ ಮಗ. ಏನ್ ಕ್ರಮ ತಗೊಂಡ್ರಿ ನೀವು? ಸರ್ ನಾವು ಬರ್ಲೇಬೇಕು ಅವರು ಪ್ರಯೋಜನ ಹೊರಗೆ ಈಗ ಪ್ರಯೋಜನ ನೋಡ್ಕೊಂಡು ಅವ್ರಿಗೆ ರಿಪ್ರೆಸೆಂಟೇಟಿವ್ ಬರಾಕ್ ಹೇಳ್ರಿ. ಅದಕ್ಕೆ ಆಯ್ತು ಸರ್ ಅಂತ ಹೇಳಿದೀನಿ. ಈಗ ನನ್ಗೆ ಬರಕ್ ಆಗೋದಿಲ್ಲ ಅಂತ ಹೇಳಂತ ಹೇಳಿದಾರೆ ಸರ್. ನಾನು ಮಾನವೀಯತೆ ದೃಷ್ಟಿಯಿಂದ ಸೇವಟ ಮಾಡೋದು ಸರಿಯಲ್ಲ. ನೀವು ಬರ್ರಿ, ನನ್ನ ಜವಾಬ್ದಾರಿ ಸಾರ್ ಭೇಟಿ ಮಾಡ್ಸೋದು ಅಂತ ಹೇಳ್ತಾರೆ ಸರ್. ಮಾನವನೇ ಹೋದ್ಮೇಲೆ ಮಾನವತೆ ಏನು ಮುಂದೆ ನೆಕ್ಸ್ಟ್ ಸರ್. ನೀವು ಸ್ಟ್ರಿಕ್ಟ್ ಆಗಿ ಕ್ರಮ ಇವತ್ತಿನ ದಿವಸ ಇದು ಹಾಕಿದ್ದಿಲ್ಲ. ಈ ಇಲಾಖೆ ಒಳಗೆ ನಡೆದಿರ್ತಕ್ಕಂತ ಭ್ರಷ್ಟತೆಯನ್ನು ಹೊರಗೆ ತೆಗಿಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು, ಆಮೇಲೆ ಮೃತ ಆಗಿರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಸಿಗ್ಬೇಕು. ಅವೆಲ್ಲ 1 ದಿವಸ 2 ದಿವಸದಾಗ ಆಗುವಲ್ಲ, ಅರ್ಥ ಆಯ್ತಾ? ಅದಕ್ಕೆ ಟೈಮ್ ಬೇಕಾಗುತ್ತೆ. ಎಲ್ಲದಕ್ಕೊಂದು ಅದಕ್ಕೆ ಮೊದಲೇ ಕೊಟ್ಟಾರ ಸರ್. ಎಲ್ಲದಕ್ಕೊಂದು ರೀತಿ ರಿವಾಜು ಇರುತ್ತೆ. ಅದ್ರ ಮಾಡೋಣ. ನೀವು ಏನೇನು ಹೇಳಿದ್ರಿ ಎಲ್ಲ ಒಂದೊಂದು ನಿಮ್ ಡಿಮಾಂಡ್ ಏನಾದ್ರು ಹಾಕಿ ಒಂದು ಮನವಿ ಕೊಟ್ರೆ ಅದನ್ನೆಲ್ಲ ಮಾಡೋದು ಚಲೋ ಅಲ್ಲ. ಅದು DC ಆಫೀಸ್ ಸರ್. 4 ವರ್ಷ ಬರ್ತಿದ್ವು ದಿವಸ ಸಾಕಷ್ಟು ಮನವಿ ತಗೋತಾರ ಸರ್. ಅವ್ರು ಬರುವವರೆಗೆ ವೇಟ್ ಮಾಡ್ತೀವಿ. DC ಅವರು ಬೇರೆ ಕೆಲಸದಾಗ ಅದಾರ, ರೆವೆನ್ಯೂ ಮಿನಿಸ್ಟರ್ ಬರಾಕತ್ತಾರ. ಆಯ್ತು, ಅವ್ರು ಬರೋತನ ವೇಟ್ ಮಾಡ್ತೀವಿ ಸರ್. ಅದ್ರ ಸಂಬಂಧ ಮುಂದೆಲ್ಲ 5 ಮಂದಿ ಬರ್ರಿ ಮಾತಾಡ್ತೀನಿ ಸಾರ್ ಭೇಟಿ ಮಾಡಿಸಿ. ಮಾನವೀಯತೆ ದೃಷ್ಟಿಯಿಂದ ನಾವೊಬ್ಬ ಮನುಷ್ಯರ, ಈಗ ನಾವು ಅಧಿಕಾರಿಗಳಿದೇವೆ ಅಂತಂದ್ರೆ ನಾವೇನು ಇಲ್ಲಿ ಏನದು ಮಾನವೀಯತೆ ಇರಲಾರ್ದು ಅಂತಲ್ಲ. ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ಶವ ಸಂಸ್ಕಾರ ಮಾಡ್ರಿ, ಅದು ಸಂಸ್ಕಾರ ಮುಗಿಸ್ಕೊಂಡು ಬರ್ರಿ. ಈಗ ನಿಮ್ಮ ಸರ್ಕಾರದಿಂದ ನೀವು ಏನ್ ಮಾಡ್ತೀರಿ ಸರ್? ಸಂಸ್ಕಾರ ಮಾಡಿ ನಿಮ್ಮ ಕಾರಣ एक तारीख को GM रोड के ऊपर इनलीगल गैस रिफिलिंग, जो ऑटो गैस डालते हैं ऑटो को, गाड़ियों को, एक दुकान के अंदर ब्लास्ट हुआ था। तो ब्लास्ट के अंदर 4 जने जख्मी हुए थे, 2 जने सीरियस थे, 2 जने क्या नॉर्मल थे। ये टोटल लफड़ा कैसा बोले तो एक दुकान के अंदर गैस भरते इस टाइम ये इसके अंदर हमारा जो मोहम्मद सलमान इनामदार बोल को, उन्हें एक्चुअली पेंटर होना उस दिन उनकी छुट्टी थी। छुट्टी रहने की वजह से घर में आते। घर में को क्या है, उस दिन वहाँ बाई चांस वहाँ से गुजरते टाइम बाजू दुकान है, गुटखा खाने के बारे में ठहरे देखो तो दुकान के अंदर क्या तो आँच लगे सर का। दिखने के बाद में उन्होंने क्या करें, वो अंदर एक बच्चा सपड़े बोल को गैस भरने वाला सपड़े, उसे निकालने गए, उतने में गैस बस्ट हुई। गैस बस्ट होने को 4 जने जख्मी हुए थे। 2 जना को बांगी हॉस्पिटल में, 4 जना को हाथ ले गए थे। 2 जना को हाई रिफर ट्रीटमेंट देना बोल को आगे भेजे उनको। बीजापुर में दूसरे प्राइवेट हॉस्पिटल में दिखाने के बाद नहीं पकड़े, शोलापुर को गए। शोलापुर में भी नहीं पकड़े, शोलापुर में सीरियस है तुम्हें बॉम्बे जो यहाँ जाओ को, वहां से औरंगाबाद को गए। औरंगाबाद को बीजापुर, शोलापुर, औरंगाबाद को गए तो भी 2 दिन तक फैमिली वालों को इंटीमेशन नहीं है तुम्हारा बेटा कहाँ है, कैसा है, क्या करा कर। और रही बात, दूसरी बात, वहाँ 2 दिन के बाद उनको इंटीमेशन आने को, फैमिली वाले वहाँ जाने के बाद में जो दुकान में ब्लास्ट हुआ था, जो दुकान वाला था, वो दुकान वाला इनको क्या बोलता, वहाँ छोड़ को इनको आको छोड़ा। अभी नो राप खाने वाले इन्हें एकलाज बेटा, इन्हें रापने वाला, इनको उनके माँ बाप उन्होंने भाना वहाँ जाने के बाद में दुकान वाला छोड़ के बाद में ऑलरेडी डॉक्टर बोलते 60% के अबव बर्न हुए है, ये बचने की चांसेस नहीं है कर को बोले के बाद में, फिर भी उन्हें मालक वहाँ छोड़ का ऐसा है। छोड़ का क्या बड़े बड़े बिल्डअप की बातें करे, तुम्हें क्या केस करते करो, क्या करते करो, मैं 2 दिन में बाहर आता हूँ, 3 दिन में बाहर आता हूँ बोल को। अब ये दिमाग में कैसा बढ़ता, अब ऑलरेडी देख रहे हैं क्या भी कर को बड़े से बड़ा क्राइम कर गए तो 1 महीने 2 महीने में बाहर आते हैं। अब ये कर को उनके फैमिली वाला टेंशन लगी।
अब उन्होंने फैमिली वाले आज डीसी ऑफिस पास डेड बॉडी लेकर थे। डीसी ऑफिस, उनकी मांग क्या है, हमें उनकी मांग क्या है, उनको जो है उन्होंने क्या पैसा की डिमांड नहीं करे, उनके फैमिली वाले क्या भी डिमांड नहीं करे, हम ना इंसाफ होना का है। हमें जय कर्नाटक संगठन वाले ऑलरेडी 2 साल से ये प्रोटेस्ट कर रहे हैं। एडीसी को, डीसी साहब को मेमोरेंडम देते, एडीसी साहब को मिले के बाद में मैं महानगर पालिका को और फूड डीसी को इसके बारे में अलर्ट करे से, उनको मैं पुटअप करे से, तो मैं जाकर उनको मिलो कर बोले थे। इनको फूड डीसी को जाकर मिलने के बाद उन्होंने क्या बोलते हैं, नहीं ये महानगर पालिका को भी संबंध पड़ता, केबी को संबंध पड़ता, पुलिस डिपार्टमेंट को संबंध पड़ता, हमें क्या भी नहीं कर सकते कर को हम ना बोलते हैं उन्होंने। अब ये जान गई तो इसका जवाबदार कौन? मैं अब जैसा फूड डीसी बोले सीधा का सीधा ये जो केस हुए, फर्स्ट फूड डीसी की जवाबदारी, सेकंड डीसी ऑफिस की, थर्ड महानगर पालिका की, फोर्थ पुलिस डिपार्टमेंट की, केबी की, सबकी जवाबदारी होती है। हम ना इंसाफ ना बोल के उनके फैमिली वाले आकाश यहाँ बैठे। क्या दिया गया सर इसमें देखो गोल गुम्मट सीपीआई मलया मठपति, उनका कैरेक्टर जब से उन्होंने बुजापुर को आई है, उनका बहुत अच्छा कैरेक्टर है। सो उन्होंने एक आश्वासन दिया उनके फैमिली वालों को, हम ना बुला को उन्होंने डिस्कस कर को ये कर को बोले ऐसा ऐसा है, मैं जवाबदारी लेता हूँ, तुमना क्या इंसाफ दिलाता हूँ, जो भी गवर्नमेंट से जो तुमना फैसिलिटीज होना मैं कराता हूँ। और रही बात एक नौकरी के बारे में भी मैं ट्राई करता हूँ, जितना तुम्हारी फैमिली ने हो मेरी फैमिली बोल को मैं ट्राई करता हूँ बोल को हम ना मलया मठपति साहब हम ना आश्वासन दिए। हाँ उनके आश्वासन को उनके फैमिली वाले भी साथ में ये करें, और जो जिम्मेदारी जमात वाले यहाँ आए थे वो जमात वाले के साथ भी बात हुई, जमात वालों को लोकल यहाँ के कांग्रेस लीडर्स भी बात करेंगे थे। मेरा नाम मुकद्दस इनामदार, जय कर्नाटक संगठन जिला प्रधान ಕಾರ್ಯದರ್ಶಿ। ಅಂದ್ರೆ ಅಕ್ರಮ ಗ್ಯಾಸ್ ಬಳಕೆಯಿಂದ ಬಸ್ಟ್ ಆಗಿ ಇವತ್ತು ಒಂದು ಪ್ರಾಣಹಾನಿ ಆಗಿರ್ತಕ್ಕಂಥ ಒಂದು ಘಟನೆ। ಈ ಕುರಿತಾಗಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸುಮಾರು ಸಲ ಡಿಸಿ ಅವರಿಗಾಗ್ಲಿ ಮಹಾನಗರ ಪಾಲಿಕೆ ಅವರಿಗಾಗಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದು ಈ ಭ್ರಷ್ಟ ಅಧಿಕಾರಿಗಳ ಒಂದು ವರ್ತನೆ ತಕ್ಷಣ ಹೇಳಕ್ ಇಷ್ಟಪಡ್ತಾ ಇದ್ದೀನಿ। ಯಾಕಂದ್ರೆ ಇದೊಂದು ಲೂಸ್ ಸರ್ಕಾರ, ಇವರು ಲೂಸ್ ಅಧಿಕಾರಿಗಳು। ಈ ವಿಷಯವಾಗಿ ಸಾಕಷ್ಟು ಸಲ ನಾವು ಜಯ ಕರ್ನಾಟಕ ಸಂಘಟನೆ ರ್ಯಾಲಿ ತಗೊಂಡು ಬಂದ ಇವರಿಗೆ ನಾವು ಇದು ಕೊಟ್ಟೆವು, ಮನವಿ ಕೊಟ್ಟರು ಸಹಿತ ಮನವಿ ಬಗ್ಗೆ ನಾವು ಕೇಳಿದ್ರು ಸಹಿತ ಇವ್ರು ಯಾವುದೇ ಕಿವಿಗೆ ಹಾಕೊಳ್ಳಾರದೆ ಇವತ್ತು ಮಾಡಿರ್ತಕ್ಕಂಥ ಒಂದು ಅನಾಹುತ ಏನೈತಲ್ಲ, ಇದೊಂದು ಘೋರ ಕೃತ್ಯ, ಇದು ಸರ್ಕಾರನೇ ಹೊಣೆ ತಗೋಬೇಕು। ಅಧಿಕಾರಿಗಳನ್ನ ಇವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತಲೇ ಅಮಾನತುಗೊಳಿಸಿ ಇವ್ರನ್ನ ವಿಚಾರಣೆಗೆ ಒಳಪಡಿಸ್ಕೋಬೇಕು। ಇದು ಪಡಿಸದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತ ಪ್ರಸಂಗ ಎದುರಾಕತಿ ಅಂತಕ್ಕಂಥದ್ದು ಅಧಿಕಾರಿಗಳು ಇವತ್ತು ಕಿವಿ ಮೇಲೆ ಹಾಕೋಬೇಕು। ಸರ್ಕಾರ ಕೂಡ ಗಣನೆಗೆ ತಗೊಳಂಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಇವ್ರು ಅಧಿಕಾರಿಗಳು? ಕತ್ತಿ ಕಾಯ್ತಾರ, ಬರೀ ಲಂಚ ತಗೊಳ್ಳೋದು, ಅವ್ರ ಕಡೆ ಮಂತ್ಲಿ ತಗೊಳ್ಳೋದು ಬಿಟ್ಟು ಇವೆಲ್ಲ ಗ್ಯಾಸ್ಗಳನ್ನ ನೋಡ್ರಿ ನಾವು ವಿಡಿಯೋ ಸಮೇತ ಅವ್ರ ಮುಂದೆ ಒಯ್ದಿಟ್ರು ಸಹಿತ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ। ಬೆಳಿಗ್ಗೆ ರೇಡ್ ಮಾಡುದು, ಸಾಯಂಕಾಲ ಮತ್ತೆ ಅವರಿಗೆ ಮಾಡಕ್ ಹೇಳಿಬಿಡುದು, ಇದು ಎಂತ ಕೆಲಸ ರೀ ಇದು? ಆ ಬಡ ಜನರಿಗೆ ಈ ಏನು ಇವತ್ತು ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅನ್ನ ಇವತ್ತು ಆಟೋಗಳಿಗೆ ತುಂಬಿಸುವಂತ ಅಕ್ರಮ ದಂಧೆ ಇವತ್ತೇನ್ ನಡೆದಿದೆ ಬಿಜಾಪುರದಾಗ, ಇದು ಹೇರಳವಾಗಿ ನಡೆದಿದೆ। 1 2 ಇಲ್ಲ, ಪ್ರತಿ ಓಣಿ ಒಂದೊಂದು ಅಂಗಡಿ ಮಾಡ್ಯಾರ। ಇವ್ರಿಗೆ ಯಾಕೆ ಲಕ್ಷ ಇಟ್ಟಿಲ್ಲ? ಮತ್ತೆ ಎಲ್ಲಿದ್ ಬರ್ತೈತೆ ಅದು ಗ್ಯಾಸ್? ಅದನ್ನು ವಿಚಾರ ಮಾಡಕತ್ತಿಲ್ಲ। ಅಧಿಕಾರಿಗಳನ್ನ ನಿದ್ದೆ ಮಾಡಕತ್ತಾರ, ಕತ್ತಿ ಕಾಯ್ಲಕತ್ತಾರ। ಯಾಕಿದು? ಪೊಲೀಸ್ ವ್ಯವಸ್ಥೆನೂ ಸರಿ ಇಲ್ಲ, ಆಮೇಲೆ ಈ ಜಿಲ್ಲಾ ಆಡಳಿತದ ವ್ಯವಸ್ಥೆನೂ ಸರಿ ಇಲ್ಲ। ಇಂಥ ಒಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿ ಇವತ್ತ ಪಾಪ ಬಡ ಅಮಾಯಕ ಸಲ್ಮಾನ್ ಇನಾಮದಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಇವತ್ತೇನು ಪೇಂಟರ್ ಕೆಲಸ ಮಾಡ್ತಿದ್ದ, ಆ ಪೇಂಟರ್ ಕೆಲಸ ಮಾಡುವಂತ ಒಬ್ಬ ಬಡ ವ್ಯಕ್ತಿಯ ಪ್ರಾಣ ಇವತ್ತು ಹಾನಿಯಾಗೈತಿ। ಯಾರು ಜವಾಬ್ದಾರಿ ತಗೋತಾರ ಇದನ್ನ? ಸಂಘಟನೆಗಳು ಸಮಾಜದ ಒಳಿತನ್ನ ಬಯಸ್ತಿರ್ತಾವ, ಆ ವಿಚಾರವಾಗಿ ಮನವಿ ಕೊಟ್ಟರು ಸಹಿತ ಆ ಮನವಿಗೆ ಕೇರ್ಲೆಸ್ ಮಾಡ್ತಾರೆ ಇವ್ರು। ಕೇವಲ ರಾಜಕಾರಣಿಗಳು ಬಂದ್ರೆ ಅಷ್ಟೇ ಎದ್ದು ನಿಂದ್ರುವಂತ ಕೆಲಸ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಅಂತೇಳಿ ಆಗೈತಿ। ಇವತ್ತು ನಾವು ಬಿಡುದಿಲ್ಲ, ಇವತ್ತು ಪ್ರಾಣ ಇನ್ನೂ 10 ಪ್ರಾಣ ಹೋಗ್ಲಿ, ಆದ್ರೆ ಇದನ್ನ ನಾವು ದಂಡಿಗೆ ಹಚ್ಚುತ್ತಲೇ ಬಿಡಂಗಿಲ್ಲ। ಜಯ ಕರ್ನಾಟಕ ಸಂಘಟನೆ ಆಗ್ಲಿ, ಇನ್ನೂ ಪ್ರಗತಿಪರ ಎಲ್ಲಾ ಸಂಘಟನೆಗಳ ಕೂಡಿಕಿಸಿಂದ ಆ ಬಡ ವ್ಯಕ್ತಿಗೆ ನ್ಯಾಯ ಕೊಡಿಸೋರಿಗೆ ನಾವು ಬಿಡುದಿಲ್ಲ। ಡಿಸಿ ಅವ್ರು ಬರ್ಬೇಕು, ಇದಕ್ಕೆ ಪರಿಹಾರ ಕೊಡಬೇಕು। ಡಿಸಿ ಅವ್ರು ಬರದೇ ಇದ್ರೆ ನಾವು ಬಿಡಂಗಿಲ್ಲ, ಉಗ್ರವಾದಂತ ಹೋರಾಟವನ್ನು ನಾವು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳ್ಬಯಸ್ತೀನಿ। ಈಗಾಗಲೇ ನಾವು ಪೊಲೀಸರಿಗೆ ಸಹಿತ ಎಚ್ಚರಿಕೆ ಕೊಟ್ಟಿದ್ದೆವು, ಈಗ ನಡೆದೈತೆ ಡಿಸಿ ಅವರಿಗೆ ಮನವಿ ಕೊಟ್ಟ ನಂತರ ಅವರು ಏನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಏನ್ ರಿಪೋರ್ಟ್ ತಗೊಂಡ್ರವ್ರು? ಏನೂ ತಗೊಂಡಿಲ್ಲ, ನಮ್ಮಂತೆಲ್ಲ ದಾಖಲೆಗಳದಾವ, ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ। ಒಬ್ಬರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿಲ್ಲ। ಏನಿದ್ರಿ ವ್ಯವಸ್ಥೆ? ಯಾವ ವ್ಯವಸ್ಥೆ ಇದು? ಇದು ಹಲ್ಕಾ ವ್ಯವಸ್ಥೆ ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ। ಒಬ್ಬ ಬಡ
ಹುಡುಗನ ಪ್ರಾಣ ಹೋಗೈತಿ ಇವತ್ತ ಎದರದಿಂದ ಅಕ್ರಮ ಗ್ಯಾಸ್ ಸ್ಫೋಟದಿಂದ ಯಾವ ರೀತಿ ಆಯ್ತದು ಪ್ರತಿ ಓಣಿಗೊಂದು ಅಕ್ರಮ ಅಂಗಡಿಗಳನ್ನು ತೆರೆದಾರ ಇದನ್ನ ನೋಡಕ್ ಆಗುದಿಲ್ಲ ಇವರಿಗೆ ಕಣ್ಣಿಲ್ಲ ಸರ್ಕಾರದ ಸಂಬಳ ತಗೊಂಡು ಇಂಥ ಭ್ರಷ್ಟ ಕೆಲಸ ಮಾಡ್ತಾರೆ ಗೊತ್ತಾಗುದಿಲ್ಲ ಯಾಕೆ ಮಾಡ್ಬೇಕು ಇದನ್ನೆಲ್ಲ ಇದಕ್ಕೆ ತಕ್ಕ ಏನು ಅವನಿಗೆ ಪರಿಹಾರ ಕೊಡಬೇಕು ಈ ವ್ಯವಸ್ಥೆ ಇಲ್ಲಿಗೆ ಬಂದ್ ಆಗ್ಬೇಕು ಮುಂದೆ ಅಕಸ್ಮಾತ್ ಆದ್ರೆ ಇಡೀ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಹೇಳ್ತಾ ಇದ್ದೀನಿ ಸಂಗಮೇಶ್ ದಾಶೇಗೌಡ್ರು ಅಂತೇಳಿ जय कर्नाटक संगठन जिलाध्यक्षರು जैसा कि आप सब जानते हैं कि आप सभी का प्यार हमारे साथ कायम है इसी तरह से हमारे इस चैनल को प्यार करते रहिए और हमारी सारी खबरों को लाइक शेयर और सब्सक्राइब करना ना भूलिए हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे ना किसी का पक्ष लेंगे ना किसी के विरोध में जाएंगे हमारे कदम सच के साथ